ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಇದೆಲ್ಲ RRBಲಿ ಬಂದಿರತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಸೊ ಈಗ ಆಲ್ರೆಡಿ ನಾನು 3-4 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರ ಒಂದು ಕಂಟಿನ್ಯೂಟಿನ ನೋಡ್ತಾ ಹೋಗೋಣ. 96 ಕ್ವಶನ್ ಕಂಪ್ಲೀಟ್ ಆಗಿದೆ. 97ನ ನೋಡ್ತಾ ಹೋಗೋಣ. ಸೊ ಫಸ್ಟ್ 97ನೇ ಕ್ವಶನ್ ಈ ರೀತಿ ಇದೆ. ಸೊ ನೋಡಿ ಸ್ನೇಹಿತರೆ, ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ದ ವರ್ಕ್ ಆಫ್ ಲಿಂಕಿಂಗ್ ಆಲ್ ದ ATMs ಆಫ್ ಇನ್ ಇಂಡಿಯಾ? ಅಂದರೆ ಭಾರತದಲ್ಲಿ ಎಲ್ಲ ATMಗಳನ್ನು ಲಿಂಕ್ ಮಾಡುವ ಕೆಲಸವನ್ನು ಈ ಕೆಳಗಿನಲ್ಲಿ ಯಾವುದು ಮಾಡುತ್ತದೆ? ಸೊ ಆಪ್ಷನ್ಸ್ಗಳ ಕೊಟ್ಟಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು, ಆ್ಯಂಡ್ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ATMಗಳನ್ನು ಕೇಳಿಬೋದು UPI ಅಂತ ಹೇಳ್ತೀವಿ, ಹೌದಾ? UPI. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು ಯಾವುದಂತ ಹೇಳಿದರೆ ಇಲ್ಲಿ NPCI ಅಂತ ಹೇಳ್ತೀವಿ. NPCI ಇಟ್ ಮೀನ್ಸ್ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಏನಿಯೋ ಇದು, ಅಥವಾ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ. ಆಪ್ಷನ್ ಬಿ, ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ. ಸೊ ಇದು ಈ ಒಂದು ATMಗಳಲ್ಲಿ ಏನೋ ವರ್ಕ್ಗಳನ್ನು ಮಾಡುತ್ತೋ ಸೊ ಅದನ್ನು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಈ ಒಂದು NPCI ಆಗಿರುತ್ತೆ, ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಅಂತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ ಇಲ್ಲಿದೆ, ಭಾರತ ರಾಷ್ಟ್ರೀಯ ಪಾವತಿ ನಿಗಮ NPCI ಭಾರತದ ಎಲ್ಲ ATMಗಳ ರಾಷ್ಟ್ರವ್ಯಾಪಿ ಲಿಂಕನ್ನು ನಿರ್ವಹಿಸುವಂಥ ಒಂದು ಉನ್ನತ ಪ್ರಾಧಿಕಾರವಾಗಿರುತ್ತದೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇನ್ ಅ ಕಂಪ್ಯೂಟರ್ ಸಿಸ್ಟಮ್ ವಿಚ್ ಡಸ್ ನಾಟ್ ರಿಕ್ವೈರ್ ಎನಿ ಸ್ಟೋರೇಜ್ ಡಿವೈಸ್ ನೋನ್ ಹ್ಯಾಸ್, ಅಂದರೆ ಯಾವುದೇ ಶೇಖರಣಾ ಸಾಧನಗಳ ಅಗತ್ಯವಿಲ್ಲದ ಕಂಪ್ಯೂಟರ್ ವ್ಯವಸ್ಥೆ ಯಾವುದು ಅಂತ ಕೇಳಿದರೆ ಇಲ್ಲಿ. ಸೊ ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಅಂದರೆ ಇಟ್ ಮೀನ್ಸ್ ನಮ್ಗೆ ಗೊತ್ತಿದೆ ಏನಂತ ಹೇಳಿದರೆ, ಕಂಪ್ಯೂಟರ್ ಅಂತ ಹೇಳಿದಾಗ ಅಲ್ಲಿ ಒಂದು ಸ್ಟೋರೇಜ್ ನಾವು ತೊಗೊಳ್ತೀವಿ, ಏನು RAM ಆಗಿರ್ಬೋದು, ROM ಆಗಿರ್ಬೋದು, ಅಥವಾ ಹಾರ್ಡ್ ಡಿಸ್ಕ್ಗಳು, ಮೆಮೊರಿಗಳು ಆಲ್ಮೋಸ್ಟ್ ಎಲ್ಲ ಕಂಪ್ಯೂಟರ್ ನಾವು ನೋಡ್ತಾ ಹೋಗ್ತೀವಿ. ಆದರೆ ಯಾವುದೇ ಒಂದು ಶೇಖರಣಾ ಸಾಧನಗಳು, ಓಕೆ, ಸ್ಟೋರೇಜ್ ಡಿವೈಸಸ್ ಇಲ್ಲದೇ ಕೆಲಸ ಮಾಡ್ತಕ್ಕಂಥ ಒಂದು ಕಂಪ್ಯೂಟರ್ ವ್ಯವಸ್ಥೆ ಯಾವುದು ಅಂತ ಕೇಳಿದರೆ ಅನಲಾಗ್ ಡಿಜಿಟಲ್ ಹೈಬ್ರಿಡ್ 3ನೇ ತಲೆಮಾರಿನ ಕಂಪ್ಯೂಟರ್. ಸೊ ಆನ್ಸರ್ ಯಾವುದು ಅಂತ ಹೇಳಿದರೆ ಆಪ್ಷನ್ ಎ, ಅನಲಾಗ್ ಏನಿದೆಯೋ ಇದಕ್ಕೆ ಯಾವುದೇ ಒಂದು ಶೇಖರಣಾ ಸಾಧನಗಳ ಒಂದು ಅವಶ್ಯಕತೆ ಇರೋದಿಲ್ಲ. ನೋಡ್ತಾ ಹೋಗೋಣ. ಅದ್ರ ಬಗ್ಗೆ ನೋಡ್ತಾ ಹೋದರೆ ಅನಲಾಗ್ ಕಂಪ್ಯೂಟರನ್ನು ಎನ್ನುವುದು ಅನಲಾಗ್ ಡೇಟಾವನ್ನು ಪ್ರಕ್ರಿಯೆಗೊಳಿಸ್ತಕ್ಕಂಥ ಒಂದು ಕಂಪ್ಯೂಟರ್ ಆಗಿರುತ್ತೆ. ಇಟ್ ಮೀನ್ಸ್ ಅನಲಾಗ್ ಡೇಟಾವನ್ನು ಪ್ರಕ್ರಿಯೆ ಮಾಡ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಇಲ್ಲಿ ಏನು ಮಾಡುತ್ತೆ, ಇಲ್ಲಿ ಒಂದು ಸ್ಟೋರೇಜ್ ಡಿವೈಸಸ್ನ ಅವಶ್ಯಕತೆ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟು, ಅನಲಾಗ್ ಕಂಪ್ಯೂಟರ್ಗಳು ಭೌತಿಕ ಪ್ರಮಾಣಗಳ ನಿರಂತರ ರೂಪದಲ್ಲಿ ಡೇಟಾವನ್ನು ಸಂಗ್ರಹಿಸುತ್ತದಂತೆ ಮತ್ತು ಅಳತೆಗಳ ಸಹಾಯದಿಂದ ಲೆಕ್ಕಾಚಾರಗಳನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ನಿಮ್ಗೆ ಇಂಗ್ಲೀಷ್ ಬೇಕಂದರೆ ನೋಡ್ಕೊಳ್ಬಹುದು, ಇಂಗ್ಲೀಷಲ್ಲೂ ಸಹ ಇದೆ. ಓಕೆ, ಹಾಗಾಗಿ ಇಲ್ಲಿ ಏನು ಮಾಡ್ತೇವೆ, ಯಾವುದೋ ಒಂದು ಸ್ಟೋರೇಜ್ನ ಒಂದು ಬೇರೆ ಎಕ್ಸ್ಟ್ರಾ ಒಂದು ಡಿವೈಸಸ್ನ ಅವಶ್ಯಕತೆ ಇಲ್ಲಿ ಕಂಡು ಬರೋದಿಲ್ಲ ಅಂತಕ್ಕಂಥದ್ದು ಇಲ್ಲಿನ ಒಂದು ಪಾಯಿಂಟು. ಆ್ಯಂಡ್ ನೆಕ್ಸ್ಟು, ನಿರಂತರ ಸಹಾಯದಿಂದ ಲೆಕ್ಕಾಚಾರಗಳನ್ನು ನಿರ್ವಹಿಸ್ತಕ್ಕಂಥದ್ದು. ಆ್ಯಂಡ್ ಇದು ಡಿಜಿಟಲ್ ಕಂಪ್ಯೂಟರ್ಗಿಂತ ಸಾಕಷ್ಟು ಭಿನ್ನವಾಗಿದೆ. ಇದು ಫಲಿತಾಂಶಗಳನ್ನು ಪ್ರತಿನಿಧಿಸಲು ಸಾಂಕೇತಿಕ ಸಂಖ್ಯೆಗಳನ್ನು ಬಳಸಲಾಗುತ್ತದೆ. ಇಟ್ಸ್ ವೆರಿ ಇಂಪಾರ್ಟೆಂಟು. ಸಾಂಕೇತಿಕ ಸಂಖ್ಯೆಗಳನ್ನು ಬಳಸಿಕೊಂಡು ಈ ಒಂದು ಡೇಟಾವನ್ನು ಸಂಗ್ರಹಣೆಯನ್ನು ಮಾಡಿಕೊಂಡು ಮತ್ತು ಅಳತೆಗಳ ಸಹಾಯದಿಂದ ಲೆಕ್ಕಾಚಾರವನ್ನು ಮಾಡಿಕೊಂಡು ಎಲ್ಲ ಕೆಲಸವನ್ನು ಮಾಡುತ್ತೆ. ಬಟ್ ಇಲ್ಲಿ ಯಾವುದೋ ಒಂದು ಸ್ಟೋರೇಜ್ ಡಿವೈಸಸ್ನ ಒಂದು ಅವಶ್ಯಕತೆ ಈ ಒಂದು ಅನಲಾಗ್ಗೆ ಇರೋದಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಎಸ್, on the basis of memory size and performance, which type of computer known as big iron type? very important question. ಮೆಮೊರಿಯ ಗಾತ್ರ ಮತ್ತು ಕಾರ್ಯಕ್ಷಮತೆಯ ಆಧಾರದ ಮೇಲೆ ಯಾವ ರೀತಿಯ ಕಂಪ್ಯೂಟರ್ ನಾವು ಬಿಗ್ ಐರನ್ ಎಂದು ಕರೆಯಲಾಗುತ್ತದೆ? ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಬಿಗ್ ಐರನ್ ಅಂತ ಕರೀತಕ್ಕಂಥ ಒಂದು ಕಂಪ್ಯೂಟರ್ ಯಾವುದು? ಸೊ ನಮ್ಗೆ ಗೊತ್ತಿದೆ, ಕಂಪ್ಯೂಟರಲ್ಲಿ ನೋಡ್ತಾ ಹೋದರೆ ಮೈಕ್ರೋ ಕಂಪ್ಯೂಟರ್ ನೋಡ್ತೀವಿ, ಮಿನಿ ಕಂಪ್ಯೂಟರ್ ನೋಡ್ತೀವಿ, ಮೇನ್ ಫ್ರೇಮ್ ಕಂಪ್ಯೂಟರ್ ನೋಡ್ತೀವಿ, ಸೂಪರ್ ಕಂಪ್ಯೂಟರ್ ನೋಡ್ತೀವಿ, ಅದಲ್ವಾ? ಸೊ ಇಲ್ಲಿ ತನಕ ಸೂಪರ್ ಕಂಪ್ಯೂಟರ್ ಲಾಸ್ಟ್ ಒಂದು ವೀಡಿಯೋದಲ್ಲಿ ಕೊಟ್ಟಿದೆ ನಾನು. ಪರಮ್ ಏನಿದೆಯೋ 8000 ಅಂತಕ್ಕಂಥದ್ದು ಈ ಭಾರತದ ಒಂದು ಪ್ರಥಮ ಒಂದು ಸೂಪರ್ ಕಂಪ್ಯೂಟರ್ ಅಂತ. ಆ್ಯಂಡ್ ನೆಕ್ಸ್ಟ್ ಇನ್ನು ಮೈಕ್ರೋ ಕಂಪ್ಯೂಟರ್ ಅಂತ ಏನು ಹೇಳ್ತೀವೋ, ಸೊ ಮೈಕ್ರೋ ಕಂಪ್ಯೂಟರ್, ಸೊ ಇದು ಚಿಕ್ಕ ಒಂದು ಕಂಪ್ಯೂಟರ್ ಬರ್ತಕ್ಕಂಥದ್ದು. ಮಿನಿ ಕಂಪ್ಯೂಟರ್ ಅಷ್ಟೇ ಚಿಕ್ಕದಾಗಿರುತ್ತೆ. ಆ್ಯಂಡ್ ಮೇನ್ ಫ್ರೇಮ್ ಕಂಪ್ಯೂಟರ್ ಏನಿದೆಯೋ ಆಪ್ಷನ್ ಸಿ, ಮೇನ್ ಫ್ರೇಮ್ ಕಂಪ್ಯೂಟರ್, ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತಕ್ಕಂಥ ನಾವು ಬಿಗ್ ಐರನ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಈ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತಕ್ಕಂಥದ್ದು ನೋಡಿ, ಮುಖ್ಯವಾಗಿ ದೊಡ್ಡ ಸಂಸ್ಥೆಗಳು, ನಿರ್ಣಾಯಕ ಅಪ್ಲಿಕೇಶನ್ಸ್ಗಳು, ಬೃಹತ್ ಡೇಟಾ ಸಂಸ್ಕರಣೆ, ಉದಾಹರಣೆಗೆ ಜನಗಣತಿ, ಉದ್ಯಮ ಮತ್ತು ಗ್ರಾಹಕ ಅಂಕಿಅಂಶಗಳು ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆ ಮತ್ತು ವಹಿವಾಟು ಪ್ರಕ್ರಿಯೆಯಲ್ಲಿ ಬಳಸುವಂಥ ಒಂದು ಕಂಪ್ಯೂಟರ್ಗಳಾಗಿರುತ್ತೆ. ಸೊ ಏನು PC ಪರ್ಸ್ನಲ್ ಕಂಪ್ಯೂಟರ್ ಅಂತ ಹೇಳ್ತೀವೋ ಅದು ತುಂಬ ಚಿಕ್ಕದು, ಒಬ್ಬೊಬ್ಬ ವ್ಯಕ್ತಿಗೆ ಯೂಸ್ ಮಾಡ್ತಕ್ಕಂಥದ್ದು. ಬಟ್ ಈ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತಕ್ಕಂಥದ್ದು ಏನಿದೆಯೋ, ಸೊ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತಕ್ಕಂಥದ್ದು ತುಂಬ ದೊಡ್ಡದಾಗಿರ್ತಕ್ಕಂಥದ್ದು. ಇನ್ನೂ ಹೇಳಬೇಕಂತ ಅಂದರೆ ಕೆಲವೊಂದು IT BT ಕಂಪನಿಗಳಾಗಿರ್ಬೋದು ಅಥವಾ ಒಂದು
ಏನು ಬಿಸ್ನೆಸ್ ಕಂಪನಿಗಳಿರುತ್ತೋ ಅದಾಗಿರ್ಬೋದು. ಸೊ ನೋಡ್ಕೊಟ್ಟಿದ್ದಾರೆ ಜನಗಣತಿ ಸೆನ್ಸಸ್ ಮಾಡ್ತೀವಲ್ವ, ಸೊ ಒಟ್ಟಾರೆಯಾಗಿ ದೇಶದ ಒಂದು ಸೆನ್ಸಸ್ ಆಗಿರ್ಬೋದು ಅಥವಾ ಒಂದು ವಿಶ್ವದ ಒಂದು ಸೆನ್ಸಸ್ ಏನು ಮಾಡ್ತೀವೋ ಸೊ ಅದಕ್ಕೆ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಕಂಪ್ಯೂಟರ್ಗಳಾಗಿರುತ್ತೆ. ಉದ್ಯಮ ಮತ್ತು ಗ್ರಾಹಕ ಅಂಕಿಅಂಶಗಳಾಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನು ಸೈಂಟಿಸ್ಟ್ಗಳು ಯೂಸ್ ಮಾಡ್ತಕ್ಕಂಥದ್ದು. ಟೋಟಲಾಗಿ ಸೈಂಟಿಸ್ಟ್ ಅಂತ ಹೇಳಿದಾಗಲೇ ತುಂಬ ದೊಡ್ಡ ಒಂದು ಕಾರ್ಯಕ್ರಮಗಳು ಕಂಡುಬರುತ್ತೆ. ಸೊ ಅಂಥ ಒಂದು ಜಾಗಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಕಂಪ್ಯೂಟರ್ ಇನ್ನೂ ಹೇಳ್ಬೇಕಂತಂದರೆ ತುಂಬ ಡೇಟಾವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಸೊ ನಾವು ಒಬ್ಬ ವ್ಯಕ್ತಿಯಾಗಿ ನಾವು ಒಂದು ಸ್ಟೋರೇಜನ್ನು ಮಾಡ್ತೀವಿ, ತುಂಬ ಸಿಂಪಲ್ಲಾಗಿ ಮಾಡ್ತೀವಿ. ಅದೇ ಒಂದು ದೇಶದ ಒಂದು ವಿಶ್ವದ ಅಥವಾ ಒಂದು ಇಡೀ ಟೋಟಲಾಗಿ ಒಂದು ಬಾಹ್ಯಾಕಾಶದ ಒಂದು ಡೇಟಾವನ್ನು ಸ್ಟೋರೇಜ್ ಮಾಡ್ತೀವಿ ಅಂತೇಳಿದ್ರೆ ಅಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ಗಳ ಅವಶ್ಯಕತೆ ಖಂಡಿತ ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಬಿಗ್ ಐರನ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಇನ್ನು ನೆಕ್ಸ್ಟು ಸ್ಟಿಲ್ ಇಯರ್ 2015 ವಿಚ್ ಜನರೇಷನ್ ಕಂಪ್ಯೂಟರ್ ಪ್ರೊಡಕ್ಷನ್ ಹ್ಯಾಸ್ ಅಕರ್ಡ್ ಅಂತ ಕೊಟ್ಟಿದ್ದಾರೆ. 2015ರವರೆಗೆ ಯಾವ ಪೀಳಿಗೆ ಕಂಪ್ಯೂಟರ್ ಉತ್ಪಾದನೆ ಸಂಭವಿಸಿದೆ. ಸೊ ನೋಡಿ ಸ್ನೇಹಿತರೆ, ಒಟ್ಟು ನಮಗೆ ನೋಡ್ತಕ್ಕಂಥದ್ರಲ್ಲಿ ಬರ್ತಕ್ಕಂಥ ಜನ್ರೇಷನ್ ಅಂತ ಹೇಳಿದರೆ ಇಲ್ಲಿ ಬರ್ತಕ್ಕಂಥ ಟೋಟಲಾಗಿ ನಾವು 5 ಜನ್ರೇಷನ್ಗಳನ್ನು ನೋಡ್ತಾ ಹೋಗ್ತೀವಿ. 5th ಜನರೇಷನ್ ಇಟ್ ಮೀನ್ಸ್ ಇವಾಗ ಇರ್ತಕ್ಕಂಥ 5th ಜನರೇಷನಲ್ಲೇ ಸೊ ಫಸ್ಟ್ ಜನರೇಷನ್ ಬರುತ್ತೆ, ಆ್ಯಂಡ್ ಸೆಕೆಂಡ್ ಬರುತ್ತೆ, ಥರ್ಡ್ ಬರುತ್ತೆ, ಫೋರ್ತ್ ಬರುತ್ತೆ, 5th ಬರುತ್ತೆ. ಓಕೆ, ಸೊ 5th ಈಗ ಇರ್ತಕ್ಕಂಥದ್ದು ಏನಿದೆಯೋ 2015ರವರೆಗೆ ಅಂತ ಹೇಳಿದಾರಲ್ಲ, ಸೊ 5th ಜನರೇಷನಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್, 5th ಯಾವಾಗ ಬರುತ್ತೆ ಅಂತಕ್ಕಂಥದ್ದು ಸಹ ನೋಡ್ತಾ ಹೋಗೋಣ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲ ಪೀಳಿಗೆ ಅಥವಾ ಫಸ್ಟ್ ಜನರೇಷನ್ ಅಂತ ಹೇಳ್ತೀವಿ. ಮೊದಲ ಪೀಳಿಗೆ ಅವಧಿ ಬಂದು 1946ರಿಂದ 55. ಸೊ ಕೆಲವೊಂದು 59 ಅಂತ ಹೇಳ್ತಾರೆ, ಕೆಲವೊಂದು 55 ಅಂತ ಹೇಳ್ತಾರೆ. ಓಕೆ, ಆ ಒಂದು ಆಸುಪಾಸಲ್ಲಿ ಬರ್ತಕ್ಕಂಥದ್ದು. ಇದು ನಿರ್ವಾತ ಕೊಳವೆ ಆಧಾರಿತ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ವ್ಯಾಕ್ಯೂಮ್ ಟ್ಯೂಬ್ಸ್. ಇಲ್ಲೆಲ್ಲೋ ಇದೆ ನೋಡಿ, ವ್ಯಾಕ್ಯೂಮ್ ಟ್ಯೂಬ್ ಬೇಸ್ಡ್. ಸೊ ಇಂಗ್ಲೀಷ್ ವೆರಿ ಬೇಗ ಈ ಒಂದು ಕಂಪ್ಯೂಟರಲ್ಲಿ ಅರ್ಥ ಆಗ್ತಕ್ಕಂಥ ಒಂದು ಲ್ಯಾಂಗ್ವೇಜ್ ಅಂತ ಹೇಳ್ಬಹುದಾಗಿರುತ್ತೆ. ಸೊ ವ್ಯಾಕ್ಯೂಮ್ ಟ್ಯೂಬ್ ಏರ್ ನಿರ್ವಾತ ಕೊಳವೆ. ಸೊ ಇದು ಬಂದು ಫಸ್ಟ್ ಜನ್ರೇಷನಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ಎರಡನೇ ತಲೆಮಾರು ಅಥವಾ ಸೆಕೆಂಡ್ ಜನ್ರೇಷನು 1959ಇಂದ 65 ತನಕ ಬರ್ತಕ್ಕಂಥದ್ದು ಟ್ರಾನ್ಸಿಸ್ಟರ್ ಆಧಾರಿತ. ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ, ಟ್ರಾನ್ಸಿಸ್ಟರು ನಿರ್ವಾತ ಕೊಳವೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟ್ರಾನ್ಸಿಸ್ಟರ್ ಬೇಸ್ಡ್ ಆಧಾರಿತವಾಗಿರುತ್ತೆ ಸೆಕೆಂಡ್ ಜನ್ರೇಷನ್. ಆ್ಯಂಡ್ ಥರ್ಡ್ ಜನ್ರೇಷನ್ ಏನು ಬರುತ್ತೆ ಅಂತ ಹೇಳಿದರೆ 65 to 71 ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆಧಾರಿತ ಬರ್ತಕ್ಕಂಥದ್ದು, ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಓಕೆ, ಆ್ಯಂಡ್ ನೆಕ್ಸ್ಟು ಫೋರ್ತ್ ಜನ್ರೇಷನಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ ಮೈಕ್ರೋ ಪ್ರೊಸೆಸರ್. 1971ರಿಂದ 80 VLSI ಮೈಕ್ರೋ ಪ್ರೊಸೆಸರ್ ಆಧಾರಿತ ಫೋರ್ತ್ ಜನ್ರೇಷನ್. ಓಕೆ, ಸೊ ಆ್ಯಂಡ್ 5th ಜನರೇಷನ್ 1980 ಎಬೋ ಏನಿದೆಯೋ ಸೊ ಅದನ್ನು ನಾವೇನಂತ ಹೇಳ್ತೀವಿ, 5ನೇ ತಲೆಮಾರು ಅಂತ ಹೇಳ್ತೀವಿ, 5th ಜನರೇಷನ್ ಅಂತ ಹೇಳ್ತೀವಿ. ಅದರಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು, ULSI ಮೈಕ್ರೋ ಪ್ರೊಸೆಸರ್. ಇಟ್ ಮೀನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವೋ ಸೊ ಇದು ಇವಾಗ ಕಂಡು ಬರ್ತಕ್ಕಂಥದ್ದು. ಸೊ ಇಲ್ಲೂ ಅಷ್ಟೇ ಮೈಕ್ರೋ ಪ್ರೊಸೆಸರ್ ಕಂಡು ಬರುತ್ತೆ. 2015 ಅಂತ ಏನು ಹೇಳಿದಾರೋ ಅಲ್ಲಿ ಕಂಡು ಬರ್ತಕ್ಕಂಥದ್ದು 5th ಜನರೇಷನ್ ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟು ಇಲ್ಲಿ ಇನ್ನೂ ಒಂದು ಬರುತ್ತೆ, ಏನಂದರೆ ಫಸ್ಟ್ ಸೆಕೆಂಡ್ ಏನಿದೆಯೋ. ಓಕೆ, ಸೊ ಫಸ್ಟ್ ಮೊದಲ ಪೀಳಿಗೆ ಅಂತ ಹೇಳಿದೆ ಫಸ್ಟ್ ಜನ್ರೇಷನು. ಇಲ್ಲಿ ಬರ್ತಕ್ಕಂಥದ್ದು ಯಾಂತ್ರಿಕ ಭಾಷೆ, ವೆರಿ ಇಂಪಾರ್ಟೆಂಟು, ಯಾಂತ್ರಿಕ ಭಾಷೆ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ಅದಾದ ನಂತರ ಎರಡನೇ ತಲೆಮಾರು ಏನಿದೆಯೋ ಸೆಕೆಂಡ್ ಜನ್ರೇಷನು. ಸೊ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಜೋಡಣಾ ಭಾಷೆ ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟು ಮೂರನೇ ತಲೆಮಾರು, ಥರ್ಡ್ ಮತ್ತು ಫೋರ್ತ್ ಮತ್ತು 5th ಏನಿದೆಯೋ ಈ ಒಂದು ಜನ್ರೇಷನಲ್ಲಿ ಕಂಡು ಬರ್ತಕ್ಕಂಥದ್ದು ಉನ್ನತ ಭಾಷೆ. ಇದನ್ನು ಸಹ ಕೇಳ್ತಾರೆ, ಉನ್ನತ ಭಾಷೆ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ಮುಂದಿನ ಪ್ರಶ್ನೆ, ವಿಚ್ ಇಸ್ ದ ಫಸ್ಟ್ ಆ್ಯಪಲ್ ಕಂಪ್ಯೂಟರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾರು NTPCಯಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನು, ಮೊದಲ ಆ್ಯಪಲ್ ಕಂಪ್ಯೂಟರ್ ಯಾವುದು? ಆ್ಯಪಲ್ 1, ಆ್ಯಪಲ್ 2, ಮ್ಯಾಕಿಂಟೋಶ್, ಆ್ಯಪಲ್ ಲೀಸಾ. ಎಸ್ ಆನ್ಸರ್ ಆಪ್ಷನ್ ಸಿ. ಆನ್ಸರ್ ಬಂದು ಆಪ್ಷನ್ ಎ ಆ್ಯಪಲ್ 1. ಆ್ಯಪಲ್ 1 ಅಂತಕ್ಕಂಥದ್ದು ನೋಡಿ ಇಲ್ಲಿದೆ. ಮ್ಯಾಕಿಂಟೋಶ್ ಪೋರ್ಟಬಲ್ ಕಂಪ್ಯೂಟರ್ ಎಂದು ಕರೆಯಲ್ಪಡುವ ಆ್ಯಪಲ್ 1 ಆರಂಭಿಕ ವೈಯಕ್ತಿಕ ಕಂಪ್ಯೂಟರ್ ಆಗಿತ್ತು. ಎಸ್ ವೆರಿ ಇಂಪಾರ್ಟೆಂಟ್, ಆ್ಯಪಲ್ 1 ಅಂತಕ್ಕಂಥದ್ದು ಈ ಒಂದು ಮ್ಯಾಕಿಂಟೋಶ್ ಪೋರ್ಟಬಲ್ ಕಂಪ್ಯೂಟರ್ ಅಂತಲೂ ಸಹ ಕರೀತಾರಂತೆ ಆ್ಯಪಲ್ 1ಅನ್ನು. ಸೊ ಅದು ಮೊಟ್ಟ ಮೊದಲ ಆ್ಯಪಲ್ ಕಂಪ್ಯೂಟರ್ ಆಗಿರುತ್ತದೆ. ಇದನ್ನು ಡಿಸ್ಕವರ್ ಅಥವಾ ಇದನ್ನು ಕಂಡುಹಿಡ್ತಕ್ಕಂಥದ್ದು ಯಾರಂತ ಇದ್ದಾರೆ, ವಿನ್ಯಾಸಗೊಳಿಸ್ತಾರೆ ಯಾರಂತ ಹೇಳಿದರೆ ಸ್ಟೀವ್ ವೋಜ್ನಿಯಾಕ್. ವೆರಿ ಇಂಪಾರ್ಟೆಂಟ್, ಸ್ಟೀವ್ ವೋಜ್ನಿಯಾಕ್ ಅಂತಕ್ಕಂಥವ್ರು. ಸೊ ಇದನ್ನು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಅಷ್ಟು ಸಾಕಂತ ಅಂದ್ಕೊಳ್ತೀನಿ.
ಇದನ್ನು ಆ್ಯಪಲ್ ಒಂದನ್ನು ಇದನ್ನು 1976ರಲ್ಲಿ ಕ್ಯಾಲಿಫೋರ್ನಿಯಾದ ಪಾಲೋ ಆಲ್ಟೋನಲ್ಲಿರುವ ಹೋಮ್ಬ್ರೋ ಕಂಪ್ಯೂಟರ್ ಕ್ಲಬ್ನಲ್ಲಿ ಪ್ರದರ್ಶನವನ್ನು ಮಾಡಿದ್ರಂತೆ. ಓಕೆ, ಆ್ಯಂಡ್ ನೆಕ್ಸ್ಟು, ಹೂ ಈಸ್ ದ ಫಸ್ಟ್ ವರ್ಡ್ ಪ್ರೋಗ್ರಾಮರ್? ವಿಶ್ವದ ಮೊದಲ ಪ್ರೋಗ್ರಾಮರ್ ಯಾರು? ವೆರಿ ಇಂಪಾರ್ಟೆಂಟ್. ಹೂ ಈಸ್ ದ ಫಸ್ಟ್ ವರ್ಡ್ ಪ್ರೋಗ್ರಾಮ್? ಅಲನ್ ಟ್ಯೂರಿಂಗ್, ಲಡಾ ಲವ್ಲೆಸ್, ಟಿಮ್ ಬರ್ನರ್ಸ್-ಲೀ, ಸ್ಟೀವ್ ವೋಜ್ನಿಯಾಕ್. ಸೊ ಆನ್ಸರ್ ಆಪ್ಷನ್ ಬಿ, ಅಡಾ ಲವ್ಲೆಸ್ ಅಂತಕ್ಕಂಥದ್ದಾಗಿರುತ್ತೆ. ಸೊ ಪ್ರೋಗ್ರಾಮರ್ ಅರ್ಥ ಮಾಡ್ಕೊಳ್ಳಿ. ಸೊ ಅಡಾ ಲವ್ಲೆಸ್ ಅವರನ್ನು ವಿಶ್ವದ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮ್ ಎಂದು ಪರಿಗಣಿಸಲಾಗಿದೆ. ಸೊ ಅವರು ಮೊದಲ ಬಾರಿಗೆ ಒಂದು ಆಲ್ಗರಿಥಮನ್ನು ಬರೀತಾರಂತೆ. ಸೊ ಓಕೆ, ಸೊ ಅವರನ್ನು ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಅಂತ ಕರೀತಾರೆ. ಆ್ಯಂಡ್ ನೆಕ್ಸ್ಟು, ಇನ್ ವಿಚ್ ಜನರೇಷನ್ ಆಫ್ ಕಂಪ್ಯೂಟರ್ ಮೆಕ್ಯಾನಿಕಲ್ ಲ್ಯಾಂಗ್ವೇಜ್ ಹ್ಯಾಸ್ ಬಿನ್ ಯೂಸ್ಡ್? ಯಾವ ಪೀಳಿಗೆಯ ಕಂಪ್ಯೂಟರ್ ಯಾಂತ್ರಿಕ ಭಾಷೆಯನ್ನು ಬಳಸಲಾಗಿತ್ತು? ನಾನು ಆಲ್ರೆಡಿ ಹೇಳ್ದಾಗೆ ಫಸ್ಟ್ ಜನ್ರೇಷನಲ್ಲಿ ಬರ್ತಕ್ಕಂಥದ್ದು ಯಾಂತ್ರಿಕ, ಸೆಕೆಂಡ್ ಜನ್ರೇಷನಲ್ಲಿ ಬರ್ತಕ್ಕಂಥದ್ದು ಜೋಡಣಾ ಭಾಷೆ, ಆ್ಯಂಡ್ ಮೂರನೇದು, ನಾಲ್ಕನೇದು ಮತ್ತು ಐದನೇದು ಬರ್ತಕ್ಕಂಥದ್ದು ಉನ್ನತ ಭಾಷೆ. ಓಕೆ, ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಹೇಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ವರ್ಲ್ಡ್ಸ್ ಫಸ್ಟ್ ಸೂಪರ್ ಕಂಪ್ಯೂಟರ್ ಡೆವಲಪ್ಡ್ ಇನ್ 1976? ಈ ಕೆಳಗಿನಲ್ಲಿ ಯಾವುದು 1976ರಲ್ಲಿ ಅಭಿವೃದ್ಧಿಪಡಿಸಲಾದ ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿದೆ? ಸೊ ನೋಡಿ ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ಸುಮಾರು ಇನ್ಫಾರ್ಮೇಷನ್ ಆಲ್ರೆಡಿ ಕೊಟ್ಟಿದ್ದೀನಿ. ಏನಂತ ಹೇಳಿದರೆ, ಈ ಒಂದು ಕ್ರೇ 1 ಅಂತಕ್ಕಂಥದ್ದು ಹಿಂದಿಯೋ, ಆಪ್ಷನ್ ಬಿ ಕ್ರೇ 1. ಸೊ ಇದು ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್. ಸೊ ಪರಮ್ 8000 ಅಂತಕ್ಕಂಥದ್ದು, ಪರಮ್ 8000 ಇದು ಬಂದು ಇಂಡಿಯಾದ ಮೊದಲ ಸೂಪರ್ ಕಂಪ್ಯೂಟರ್ ಅಂತ ಹೇಳಿದೆ. ಆ್ಯಂಡ್ ಇ ಕೆ ಎ ಇದು ಬಂದು ಏಷ್ಯಾದ ಮೊದಲ ಸೂಪರ್ ಕಂಪ್ಯೂಟರ್ ಅಂತ ಹೇಳಿದ್ದೆ. ನೆಕ್ಸ್ಟು ಕ್ರೇ 1 ಏನಿದೆ ಇದು ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿರುತ್ತದೆ. ವೆರಿ 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 ಇಂಪಾರ್ಟೆಂಟು ಈ ಒಂದು ಪಾಯಿಂಟು. ಸೊ ನೋಡ್ಕೊಳ್ತಾ ಹೋಗಿ ಆ್ಯಂಡ್ ನೋಟ್ ಮಾಡ್ಕೊಳ್ತಾರೆ ಸಲ ನೋಟ್ ಮಾಡ್ಕೊಳ್ಳೋದು ಸಹ ಮರಿಬೇಡಿ. ಓಕೆ, ಆ್ಯಂಡ್ ನೆಕ್ಸ್ಟು, ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಇಲ್ಲೊಂದು ಪಾಯಿಂಟ್ ಇದೆ ನೋಡಿ. ಮೊದಲ ಕ್ರೇ 1 ವ್ಯವಸ್ಥೆಯನ್ನು 1976ರಲ್ಲಿ ಲಾಸ್ ಅಲಾಮೋಸ್ ರಾಷ್ಟ್ರೀಯ ಪ್ರಯೋಗಾಲಯದಲ್ಲಿ ಸ್ಥಾಪಿಸಲಾಗುತ್ತದೆ. ಇದೊಂದು ಪಾಯಿಂಟು ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಬಂದು, ಸೊ ಇದು ಗೊತ್ತಿದೆ, ಪರಮ್ 8000 ಬಂದು ಭಾರತ ಮೊದಲ ಸೂಪರ್ ಕಂಪ್ಯೂಟರ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇಂಡಿಯಾಸ್ ಫಾಸ್ಟೆಸ್ಟ್ ಆ್ಯಂಡ್ ಫಸ್ಟ್ ಪೆಟಾಫ್ಲಾಪ್ ಸೂಪರ್ ಕಂಪ್ಯೂಟರ್ ವಿಚ್ ಇಸ್ inaugurated in India Institution of Tropical Meteorology in Pune? ಈ ಕೆಳಗಿನಲ್ಲಿ ಯಾವುದು ಭಾರತದ ಅತ್ಯಂತ ವೇಗದ ಮತ್ತು ಮೊದಲ ಪೆಟಾಫ್ಲಾಪ್ ಸೂಪರ್ ಕಂಪ್ಯೂಟರ್ ಆಗಿದ್ದು ಇದನ್ನು ಪುಣೆಯ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಟ್ರಾಪಿಕಲ್ ಹವಾಮಾನಶಾಸ್ತ್ರದಲ್ಲಿ ಉದ್ಘಾಟಿಸಲಾಯಿತು? ಪೂನಂ, ಆದಿತ್ಯ, ಪ್ರತ್ಯೂಷ್, ಸೂರ್ಯ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಸಿ ಪ್ರತ್ಯೂಷ್. ಇದರ ಬಗ್ಗೆ ನೋಡೋದಾದರೆ ನಾವು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಸೌಲಭ್ಯವಾಗಿರುವುದರಿಂದ ಪ್ರತ್ಯೂಷ್ ಮತ್ತು ಮಿಹಿರ್ 6.8 ಪೆಟಾಫ್ಲಾಪ್ಗಳ ಗರಿಷ್ಠ ಶಕ್ತಿಯನ್ನು ನೀಡಬಲ್ಲ ಹಲವಾರು ಕಂಪ್ಯೂಟರನ್ನು ಒಳಗೊಂಡಿರ್ತಕ್ಕಂಥದ್ದು. ಇದು ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಮಲ್ಟಿ ಪೆಟಾಫ್ಲಾಪ್ ಸೂಪರ್ ಕಂಪ್ಯೂಟರ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಪ್ರತ್ಯೂಷ್ ಅಂತಕ್ಕಂಥದ್ದು ಭಾರತದ ನಿರ್ಮಾಣವಾದಂಥ ಮೊದಲ ಮಲ್ಟಿ ಪೆಟಾಫ್ಲಾಪ್ ಸೂಪರ್ ಕಂಪ್ಯೂಟರ್ ಆಗಿರುತ್ತದೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, ಹೂ ಡಿಸ್ಕವರ್ಡ್ ಆಫ್ ದ ಮೌಸ್ ಆಫ್ ಕಂಪ್ಯೂಟರ್? ತುಂಬ ಇಂಪಾರ್ಟೆಂಟ್ ಇದು ಅಷ್ಟೇ. ಮೌಸ್ ಅನ್ನು ಕಂಡುಹಿಡಿದವರು ಯಾರು? ಸೊ ಜಾನ್ ಬೈಕರ್ಸ್, ಚಾರ್ಲ್ಸ್ ಬ್ಯಾಬೇಜ್, ಡೌಗ್ಲಾಸ್ ಎಂಗೆಲ್ಬಾರ್ಟ್, ಸೈಮನ್ ಕೋಲ್ಟನ್ ಅಂತ ಕೊಟ್ಟಿದ್ದಾರೆ. ಸೊ ಮೌಸ್ ಏನಿದೆಯೋ, ಮೌಸ್ ಪದದ ಅರ್ಥವನ್ನು ನೋಡ್ತಾ ಹೋದರೆ ಮೆಕ್ಯಾನಿಕಲಿ ಆಪ್ರೇಟೆಡ್ ಯೂಸರ್ ಸರ್ಚ್ ಎಂಜಿನ್. ಸೊ ಇದರ ಒಂದು ಅಬ್ರಿವೇಷನ್ ಆಗಿರುತ್ತೆ. ಇದನ್ನು ಕಂಡುಹಿಡಿದವರು ಯಾರಂತ ಹೇಳಿದರೆ ಡೌಗ್ಲಾಸ್ ಎಂಗೆಲ್ಬಾರ್ಟ್ ಅಂತಕ್ಕಂಥವ್ರು.
ಮೊಟ್ಟ ಮೊದಲ ಬಾರಿಗೆ ಇದನ್ನು ಆವಿಷ್ಕಾರವನ್ನು ಮಾಡ್ತಾರೆ. ಓಕೆ, ಸೊ 1960ರ ದಶಕದಲ್ಲಿ ಬಿಲ್ ಇಂಗ್ಲಿಷ್ ಅವರ ಸಹಾಯದಿಂದ ಡೌಗ್ಲಾಸ್ ಎಂಗಲ್ಬರ್ಟ್ ಕಂಡುಹಿಡಿದ ಅಭಿವೃದ್ಧಿಪಡಿಸ್ತಾರೆ. ಸೊ ಮತ್ತೆ ನವೆಂಬರ್ 17, 1970ರಂದು ಅದನ್ನು ಪೆಂಡೆಂಟನ್ನು ಪಡ್ಕೊಳ್ತಾರೆ. ಓಕೆ, ಸೊ 1960ರಲ್ಲಿ ಅದನ್ನು ಕಂಡುಹಿಡಿತಾರೆ. ಅದಕ್ಕೆ ಪೆಂಡೆಂಟ್ ಕೊಡ್ತಕ್ಕಂಥದ್ದು ನವೆಂಬರ್ 17, 1970ರಲ್ಲಿ. ವೆರಿ ಇಂಪಾರ್ಟೆಂಟ್. ಡೌಗ್ಲಾಸ್ ಎಂಗಲ್ಬರ್ಟ್ ತುಂಬ ಸಲ ಕೇಳಿದ್ದಾರೆ ಈ ಒಂದು ಪ್ರಶ್ನೆ ಅಷ್ಟೇ. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ, ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ ಏನ್ಸಿಯಂಟ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ನೋನ್ ಆ್ಯಸ್. ಪ್ರಾಚೀನ ಗಣಿತದ ಲೆಕ್ಕಾಚಾರಕ್ಕೆ ಬಳಸತಕ್ಕಂಥ ಒಂದು ಸಾಧನ ಯಾವುದು? ಕ್ಯಾಲ್ಕುಲೇಟರ್, ಅಬ್ಯಾಕಸ್, ಟೇಬಲ್, ಗ್ರಾಫಿಂಗ್. ಸೊ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಂಪ್ಯೂಟರನ್ನು ಕಂಡುಹಿಡಿಯೋದಕ್ಕೂ ಮೊದಲು ನಾವು ಅಬ್ಯಾಕಸನ್ನು ಕಂಡುಹಿಡಿದ್ವಿ ಅಂತ ಹೇಳ್ತಾರೆ, ಹೌದಲ್ವಾ? ಸೊ ಆಪ್ಷನ್ ಬಿ ಅಬ್ಯಾಕಸ್. ಅಬ್ಯಾಕಸ್ ಅಂತಕ್ಕಂಥ ಎಣಿಕೆಯ ಚೌಕಟ್ಟು ಎಂದು ಕರೆಯಲ್ಪಡುವ ಅಬ್ಯಾಕಸ್ ಲಿಖಿತ ಹಿಂದೂ ಅರೇಬಿಕ್ ಸಂಖ್ಯಾ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ಶತಮಾನಗಳ ಮೊದಲು ಯುರೋಪ್, ಚೀನಾ ಮತ್ತು ರಷ್ಯಾದಲ್ಲಿ ಬಳಕೆಯಲ್ಲಿತ್ತು ಅಂತಕ್ಕಂಥದ್ದು ಒಂದು ಇದೆ. ಆ್ಯಂಡ್ ನೆಕ್ಸ್ಟು ಕರೆಕ್ಟಾಗಿ ಇದು ನಿಖರವಾಗಿ ಎಲ್ಲಿ ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದು ಮೂಲ, ಇಲ್ಲಿ ಇದರ ಒಂದು ಮೂಲ ಅಂತಕ್ಕಂಥದ್ದು ಇನ್ನೂ ತಿಳಿದು ಬಂದಿಲ್ವಂತೆ. ಆ್ಯಂಡ್ ಮುಂದಿನ ಪ್ರಶ್ನೆ ನೋಡ್ತೋಗೋಣ ಫ್ರೆಂಡ್ಸ್. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ರಿಲೇಟೆಡ್ ಟು ವಿಚ್ ಜನರೇಷನ್? ಯಾವ ಪೀಳಿಗೆಗೆ ಸಂಬಂಧಿಸಿದ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳಾಗಿದೆ? ಏನು IC ಅಂತ ಹೇಳ್ತೇವೆ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ ಅಂತಲೇ ಹೇಳ್ತೀವಿ ಇದನ್ನು. ಸೊ ಇದು ಯಾವ ಒಂದು ಜನ್ರೇಷನಲ್ಲಿ ಕಂಡು ಬರ್ತಕ್ಕಂಥದ್ದು? 3rd, 5th, 4th, 2nd. ಸೊ ನಮಗೆ ಗೊತ್ತಿದೆ 3rd ಅಂತ ಹೇಳಿದಾಗ IC ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬರುತ್ತೆ, 5th ಅಂತ ಹೇಳಿದಾಗ ಮೈಕ್ರೋ ಪ್ರೊಸೆಸರ್ ಬರುತ್ತೆ, ಆ್ಯಂಡ್ 4th ಅಷ್ಟೇ ಮೈಕ್ರೋ ಪ್ರೊಸೆಸರೇ ಬರ್ತಕ್ಕಂಥದ್ದು, ಆ್ಯಂಡ್ 2nd ಬಂದು ಟ್ರಾನ್ಸಿಸ್ಟರ್. ಓಕೆ, ಸೊ ಆನ್ಸರ್ ಆಪ್ಷನ್ ಎ, 3rd ಜನರೇಷನ್. ನೆಕ್ಸ್ಟ್ 1910ರಲ್ಲಿ ಮೊದಲ ಜೋಡಿ ಹೆಡ್ಫೋನನ್ನು ಅಭಿವೃದ್ಧಿಪಡಿಸಿದವರು. ದ ಫಸ್ಟ್ ಪೇರ್ ಆಫ್ ಹೆಡ್ಫೋನ್ ಇನ್ 1930 ವಾಸ್ ಡೆವಲಪ್ಡ್ ಬೈ ಹೆನ್ರಿ ಡೇವಿ, ನಥಾನಿಯಲ್ ಬಾಲ್ಡಿನ್, ಮೈಕಲ್ ಫ್ಯಾರಡೆ, ಜಾನ್ ಕಾಸ್. ಸೊ ಮೊಟ್ಟ ಮೊದಲ ಬಾರಿಗೆ 1910ರಲ್ಲಿ ಪೇರ್ ಆಫ್ ಹೆಡ್ಫೋನನ್ನು ಡೆವಲಪ್ ಮಾಡ್ತಕ್ಕಂಥವ್ರು ಯಾರಂತ ಹೇಳಿದರೆ ಆಪ್ಷನ್ ಬಿ, ನಥಾನಿಯಲ್ ಬಾಲ್ಡಿನ್ಸ್ ಅಂತಕ್ಕಂಥದ್ದಾಗಿರುತ್ತೆ. ನಥಾನಿಯಲ್ ಬಾಲ್ಡಿನ್. ಸೊ ಇವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಹೆಡ್ಫೋನನ್ನು ಕಂಡುಹಿಡಿತಕ್ಕಂಥದ್ದು, ಜೋಡಿ ಹೆಡ್ಫೋನ್. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತೋಗೋಣ. ಕರೆಕ್ಟ್ ಸೀರೀಸ್ ಆಫ್ 1st to 5th ಕಂಪ್ಯೂಟರ್ ಈಸ್. ಅಂದರೆ ಮೊದಲಿನಿಂದ 5ನೇ ಕಂಪ್ಯೂಟರ್ನ ಸರಿಯಾದ ಸರಣಿ ಎಂದರೆ, ಅಂದರೆ 1st ಜನರೇಷನ್ ಏನಿದೆಯೋ 1st ಜನರೇಷನಿಂದ 5th ಜನರೇಷನ್ ತನಕ ಇರ್ತಕ್ಕಂಥ ಒಂದು ಸರಿಯಾದಂಥ ಒಂದು ಸರಣಿ. ಸೊ ನಮ್ಗೆ ಗೊತ್ತಿದೆ 1st ಜನರೇಷನಲ್ಲಿ ಬರ್ತಕ್ಕಂಥದ್ದು ಯಾವುದು? ನಿರ್ವಾತ ನಳಿಕೆ ಅಥವಾ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ತೊಗೊಳ್ಳೋಣ. ಅದಾದ ನಂತರ ಎರಡನೇದು ಬರ್ತಕ್ಕಂಥದ್ದು, ಸೊ ಓಕೆ ಆನ್ಸರ್ ಡೈರೆಕ್ಟಾಗಿ ಇಲ್ಲೇ ಕೊಟ್ಬಿಡ್ತೀನಿ. ಫಸ್ಟ್ ಬರ್ತಕ್ಕಂಥದ್ದು ವ್ಯಾಕ್ಯೂಮ್ ಟ್ಯೂಬ್ಸು, ಅದಾದ ನಂತರ ಬರ್ತಕ್ಕಂಥದ್ದು ಟ್ರಾನ್ಸಿಸ್ಟರು, ಅದಾದ ನಂತರ ಬರ್ತಕ್ಕಂಥದ್ದು IC ಚಿಪ್ ಅಥವಾ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ, IC ಇಂಟಿಗ್ರೇಟೆಡ್ ಸರ್ಕ್ಯೂಟು. ಅದಾದ ನಂತರ ಬರ್ತಕ್ಕಂಥದ್ದು VLSI ಮೈಕ್ರೋ ಪ್ರೊಸೆಸರು, ಅದಾದ ನಂತರ ULSI ಮೈಕ್ರೋ ಪ್ರೊಸೆಸರ್. ಆಪ್ಷನ್ 1 ಏನಿದೆಯೋ ಇದು ಸರಿಯಾಗಿರ್ತಕ್ಕಂಥ ಒಂದು ಅಥವಾ ಸರಿಯಾಗಿರ್ತಕ್ಕಂಥ ಒಂದು ಸರಣಿ ಸೀರೀಸ್ ಆಗಿರುತ್ತೆ. ಸೊ ಅದನ್ನು ನೋಡ್ಕೊಳ್ತಾ ಹೋಗಿ. ಯಾಕಂದರೆ ಫಸ್ಟೇ ಇದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹೌದಲ್ವಾ? ಸೊ ಇನ್ನು ನೆಕ್ಸ್ಟ್ ನಾನು ನೋಡ್ತೋಗೋಣ. ಹೂ ಈಸ್ ರಿಮೆಂಬರ್ಡ್ ಫಾರ್ ಗಿವಿಂಗ್ ದ ಥಿಯರಿ ಆಫ್ ಪ್ರೋಗ್ರಾಮಬಲ್ ಕಂಪ್ಯೂಟರ್? ಪ್ರೋಗ್ರಾಮಬಲ್ ಕಂಪ್ಯೂಟರ್ನ ಸಿದ್ಧಾಂತವನ್ನು ನೀಡಿದವರು ಯಾರು? ಸೊ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು ಅಷ್ಟೇ. ಸೊ ವೆರಿ ಇಂಪಾರ್ಟೆಂಟು. ಪ್ರೋಗ್ರಾಮಬಲ್ ಕಂಪ್ಯೂಟರ್ನ ಸಿದ್ಧಾಂತವನ್ನು ನೀಡಿದವರು ಯಾರು? ಚಾರ್ಲ್ಸ್ ಬ್ಯಾಬೇಜ್, ಜಾನ್ ಟಕ್ಕರ್, ಬಿಲ್ ಗೇಟ್ಸ್, ಸ್ಟೀವ್ ಜಾಬ್ಸ್. ಆನ್ಸರ್ ಅಂತಿದೆ ಚಾರ್ಲ್ಸ್ ಬ್ಯಾಬೇಜ್, ಹೌದಲ್ವಾ? ಸೊ ಕಂಪ್ಯೂಟರ್ನ ಪಿತಾಮಹ ಅಂತ ಏನು ಹೇಳ್ತೀವೋ ಚಾರ್ಲ್ಸ್ ಬ್ಯಾಬೇಜ್, ಇವರು ಈ ಒಂದು ಕಂಪ್ಯೂಟರ್ ಸಿದ್ಧಾಂತವನ್ನು ಕೊಡ್ತಕ್ಕಂಥದ್ದು. ಸೊ ಬಿಲ್ ಗೇಟ್ಸ್ ಬರ್ತಕ್ಕಂಥದ್ದು ಮೈಕ್ರೋ ಇದರಲ್ಲಿ ಬರುತ್ತೆ. ಸೊ ಯಾರು ಆಗಿರೋದಿಲ್ಲ. ನೆಕ್ಸ್ಟು ಮ್ಯಾಕಿಂತೋಶ್ ಕಂಪ್ಯೂಟರ್ನ ವಿನ್ಯಾಸಕರು ಯಾರು? ವೆರಿ ಇಂಪಾರ್ಟೆಂಟ್ ಇದು ಅಷ್ಟೇ. ನಮಗೆ ಇವೆಲ್ಲ ಬುಕ್ಸ್ಗಳಲ್ಲಿ ಸಿಗೋದೇ ಇಲ್ಲ ಅಷ್ಟು ಈಸಿಯಾಗಿ ಕ್ವಶನ್ಸ್ಗಳು. ಮ್ಯಾಕಿಂತೋಶ್ ಕಂಪ್ಯೂಟರ್ನ ವಿನ್ಯಾಸಕರು ಯಾರು? ಮೆಕ್ಡೊನಾಲ್ಡ್ಸ್, ಮೈಕ್ರೋಸಾಫ್ಟ್, ಆ್ಯಪಲ್, IBM. IBM ಮೀನ್ಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಸಿ, ಆ್ಯಪಲ್. ಮ್ಯಾಕಿಂತೋಶ್ ಕಂಪ್ಯೂಟರ್, ಸೊ ನಾನು ಆಲ್ರೆಡಿ ಹೇಳಿದಾಗೆ ಮ್ಯಾಕಿಂತೋಶ್ ಕಂಪ್ಯೂಟರ್ 1, ಆ್ಯಪಲ್ 1 ಅಂತ ಹೇಳ್ತೀವಿ. ಇದನ್ನು ಮ್ಯಾಕಿಂತೋಶ್ ಕಂಪ್ಯೂಟರ್ ಅಂತಲೂ ಸಹ ಕರಿತೀವಿ. ಮೊಟ್ಟ ಮೊದಲ ಒಂದು ಆ್ಯಪಲ್ ಇದು ಸಹ ಆಗಿರುತ್ತೆ.
ಸೊ ಇದನ್ನು ಮ್ಯಾಕಿಂಟೋಶ್ ಜನವರಿ 1984 ಆ್ಯಪಲ್ ಇಂಕ್ ಅಂದರೆ ಇಲ್ಲಿದೆ ನೋಡಿ Macintosh is a family of personal computers designed, manufactured and sold by Apple Inc. ಅಂತಕ್ಕಂಥದ್ದಾಗುತ್ತೆ ಸಿನ್ಸ್ ಜನವರಿ 1984 ಈ ಒಂದು ಆ್ಯಪಲ್ ಇಂಕ್ ಅಂತಕ್ಕಂಥದ್ದನ್ನು ವಿನ್ಯಾಸಗೊಳಿಸ್ತಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಇಷ್ಟು ಸಾಕಂತ ಅಂದ್ಕೊಳ್ತೀನಿ ಅದ್ರ ಬಗ್ಗೆ. ಸ್ಕ್ರೀನ್ ಮತ್ತು ಮೌಸನ್ನು ಒಳಗೊಂಡಂಥ ಒಂದು ಯಶಸ್ವಿ ಸಾಮೂಹಿಕ ಮಾರುಕಟ್ಟೆ ವ್ಯಕ್ತಿಯಲ್ಲಿ ಕಂಪ್ಯೂಟರ್ ಆಗಿದೆ ಅಂತಕ್ಕಂಥದ್ದು ಇದೆ. ಓಕೆ, ನೆಕ್ಸ್ಟು ಭಾರತ ವಾಟ್ ಈಸ್ ದ ನೇಮ್ ಆಫ್ ಟ್ಯಾಬ್ಲೆಟ್ ಕಂಪ್ಯೂಟರ್ developed by database whom India's government promoted for a part of e-learning. ಅಂದರೆ ಭಾರತ ಸರ್ಕಾರದಿಂದ ಬಂದಿರತಕ್ಕಂಥ ಒಂದು ಪ್ರಶ್ನೆ. ಭಾರತ ಸರ್ಕಾರವು ಲರ್ನಿಂಗ್ನ ಒಂದು ಭಾಗಕ್ಕಾಗಿ ಬಡ್ತಿ ನೀಡಿದ ಡೇಟಾಬೇಸ್ ಅಭಿವೃದ್ಧಿಪಡಿಸಿದ ಟ್ಯಾಬ್ಲೆಟ್ ಕಂಪ್ಯೂಟರ್ನ ಹೆಸರೇನು? ಇಟ್ ಮೀನ್ಸ್ ಟೋಟಲಾಗಿ ಹೇಳ್ಬೇಕಂದ್ರೆ ಭಾರತ ಸರ್ಕಾರ ಈ ಒಂದು ಕಲಿಕೆಗೋಸ್ಕರ ಒಂದು ಟ್ಯಾಬ್ಲೆಟನ್ನು ಅನಾವರಣ ಮಾಡುತ್ತೆ. ಸೊ ಅದರ ಹೆಸರು ಏನು? ಸಾಕ್ಷಾತ್ ಇಂದ್ರಧನುಷ್, ಆಕಾಶ್, ಪರಂ. ಸೊ ಪರಂ ಬರೋದೇ ಇಲ್ಲ, ಯಾಕಂತ ಹೇಳಿದ್ರೆ ಪರಂ ಬರ್ತಕ್ಕಂಥದ್ದು ಈ ಒಂದು ಸೂಪರ್ ಕಂಪ್ಯೂಟರ್ ಬರುತ್ತೆ. ಸೊ ಡೇಟಾಬೇಸ್ ಟ್ಯಾಬ್ಲೆಟ್ ಕಂಪ್ಯೂಟರ್ ಅಲ್ಲ. ಸೊ ಆನ್ಸರ್ ಆಪ್ಷನ್ ಸಿ, ಆಕಾಶ್. ಆಕಾಶ್ AKA. ಓಕೆ, ಸೊ ನೋಡಿ ಆಕಾಶ್ AKA UB ಸ್ಲೇಟ್ 7+ ಅಂತಕ್ಕಂಥದ್ದು ಭಾರತ ಸರ್ಕಾರವು 25,000 ಕಾಲೇಜುಗಳು ಮತ್ತು 400 ವಿಶ್ವವಿದ್ಯಾನಿಲಯಗಳನ್ನು ಈ ಕಲಿಕಾ ಕಾರ್ಯಕ್ರಮದಲ್ಲಿ ಸಂಪರ್ಕಿಸುವ ಉಪಕ್ರಮದ ಭಾಗವಾಗಿ ಪ್ರಚಾರ ಮಾಡಿದಂತಹ ಆಂಡ್ರಾಯ್ಡ್ ಆಧಾರಿತ ಟ್ಯಾಬ್ಲೆಟ್ ಕಂಪ್ಯೂಟರ್ ಆಗಿರುತ್ತದೆ. ಆ್ಯಂಡ್ ನೆಕ್ಸ್ಟ್ ಬಂದು ವಾಟ್ ಈಸ್ ದ ಕಾಂಟೆಕ್ಸ್ಟ್ ಆಫ್ ವರ್ಡ್ ಡಿಜಿಟಲೈಸೇಷನ್ ಅಥವಾ ಡಿಜಿಟಲೀಕರಣದ ಪದದ ಒಂದು ಅರ್ಥವನ್ನು ಕೇಳಿದರೆ, ಡಿಜಿಟಲೀಕರಣ ಅಂತ ಹೇಳಿದರೆ ಅನಲಾಗ್ ಸಿಗ್ನಲನ್ನು ಡಿಜಿಟಲ್ ಸಿಗ್ನಲ್ ಆಗಿ ಬದಲಾಯಿಸುವುದಕ್ಕಾಗಿ ಮಾಡ್ತಕ್ಕಂಥದ್ದನ್ನು ನಾವು ಡಿಜಿಟಲೀಕರಣ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ವಾಟ್ ಈಸ್ ದ ಬೈನರಿ ಎಲೆಕ್ಟ್ರಾನಿಕ್ ಸೀಕ್ವೆನ್ಸ್ ಮೇಡ್ ಇನ್ 1953? ಅಂದರೆ 1953 ಮಾಡಲಾದ ಬೈನರಿ ಎಲೆಕ್ಟ್ರಾನಿಕ್ ಸೀಕ್ವೆನ್ಸ್ ಎಂದರೆ ಏನು ಅಂತ ಕೇಳಿದರೆ, ಸೊ ಆನ್ಸರ್ ಆಪ್ಷನ್ ಎ, ಎಲೆಕ್ಟ್ರಾನಿಕ್ ಕಂಪ್ಯೂಟರ್. Next, which of the following companies stopped making personal computers in 2005? ಅಂದರೆ ವೈಯಕ್ತಿಕ ಕಂಪ್ಯೂಟರ್ ತಯಾರಿಕೆಯನ್ನು 2005 ನಿಲ್ಲಿಸಿದಂಥ ಒಂದು ಕಂಪನಿ ಯಾವುದು? ACE, IBM, ASUS, ASUS, DELL, Dell. ಸೊ ಆನ್ಸರ್ ಆಪ್ಷನ್ ಬಿ, IBM, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಅಂತ ಹೇಳ್ತೀವಿ. ಇದು ಈ ಒಂದು ಸೂಪರ್ ಕಂಪ್ಯೂಟರ್ ವೈಯಕ್ತಿಕ ಕಂಪ್ಯೂಟರ್ ಪರ್ಸ್ನಲ್ ಕಂಪ್ಯೂಟರ್ PC ಏನಿದೆಯೋ ಇದರ ತಯಾರಿಕೆಯನ್ನು ನಿಲ್ಲಿಸುತ್ತೆ ಅಂತ 2005. ಬಟ್ ಮುಂದೆ ಅದು ಬೇರೆ ಒಂದು ಇದನ್ನು ತಗೊಳ್ತಾ ಹೋಗುತ್ತೆ. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಬೇಸ್ಡ್ ಆನ್, ಎರಡನೇ ತಲೆಮಾರಿನ ಕಂಪ್ಯೂಟರ್ ಡ್ಯಾಶನ್ನು ಆಧರಿಸಿವೆ. ಸೊ ಎರಡನೇದಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಟ್ರಾನ್ಸಿಸ್ಟರ್, ಹೌದಲ್ವಾ? ಟ್ರಾನ್ಸಿಸ್ಟರ್. ಸೊ ಆಪ್ಷನ್ ಎ ಆಗಿರುತ್ತೆ. ವ್ಯಾಕ್ಯೂಮ್ ಟ್ಯೂಬ್ಸ್ ಬರಲ್ಲ, ವ್ಯಾಕ್ಯೂಮ್ ಟ್ಯೂಬ್ಸು ಫಸ್ಟ್ ಜನರೇಷನ್ ಬರುತ್ತೆ. ಆ್ಯಂಡ್ ಸಿಲಿಕಾನ್ ಚಿಪ್ಸ್ ಅಥವಾ ಚಿಪ್ಗಳು ಅಥವಾ ಹೈಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಸೊ ಅದು ಥರ್ಡಲ್ಲಿ ಬರುತ್ತೆ. ಸೊ ಇನ್ನು ಬಯೋ ಆಪ್ಟಿಕ್ಸ್ ಬರೋದಿಲ್ಲ. ಈ ಕೆಳಗಲ್ಲಿ ಯಾವುದು ಸೂಪರ್ ಕಂಪ್ಯೂಟರ್ ಅಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಸೂಪರ್ ಕಂಪ್ಯೂಟರ್? ಆಲ್ರೆಡಿ ಹೇಳಿದಾಗೆ ನಾನು EKA ಅಂತಕ್ಕಂಥದ್ದು ಏನಿದೆಯೋ ಇದು ಏಷ್ಯಾದ ಮೊಟ್ಟ ಮೊದಲ ಒಂದು ಸೂಪರ್ ಕಂಪ್ಯೂಟರ್ ಆಗಿತ್ತು. ಆ್ಯಂಡ್ ಪರಮ್ ಅಂತಕ್ಕಂಥದ್ದು ಏನಿದೆಯೋ ಪರಮ್ ಬಂದು ಇಂಡಿಯಾದ ಒಂದು ಸೀರೀಸಲ್ಲಿ ಬರುತ್ತೆ. ನಿಮಗೆ ಗೊತ್ತಿದೆ ಪರಮ್ 8000 ಆಗಿರ್ಬೋದು, ಪರಮ್ 10 ಆಗಿರ್ಬೋದು. ಸೊ ಇದೆಲ್ಲ ತುಂಬ ಲಾಸ್ಟ್ ಒಂದು ಕ್ಲಾಸಲ್ಲಿ ಹೇಳಿದ್ದೆ. ಸೊ ಪರಮ್ ಸೀರೀಸೆಲ್ಲ ಬರ್ತಕ್ಕಂಥದ್ದು ಈ ಒಂದು ಇಂಡಿಯಾಗೆ ಸಂಬಂಧಪಟ್ಟಂತೆ ಒಂದು ಸೂಪರ್ ಕಂಪ್ಯೂಟರ್ಗಳೇ ಆಗಿದೆ. ಆ್ಯಂಡ್ ಕ್ರೇ 3 ಏನಿದೆಯೋ ಇದು ಬಂದು ಜಗತ್ತಿನ ಮೊಟ್ಟ ಮೊದಲ ಒಂದು ಸೂಪರ್ ಕಂಪ್ಯೂಟರ್. ಸೊ ಇಲ್ಲಿ ಉಳಿದಿರ್ತಕ್ಕಂಥದ್ದು ಯಾವುದು? PDA. ಸೊ PDA ಬಂದು ಸೂಪರ್ ಕಂಪ್ಯೂಟರ್ ಆಗಿರೋದಿಲ್ಲ. ಹಾಗಾದರೆ ಸೂಪರ್ ಕಂಪ್ಯೂಟರ್ ಆಗಿಲ್ಲ ಅಂದರೆ ಅದನ್ನೇನಾಗಿರುತ್ತೆ ಅನ್ನೋದಾದರೆ ನೋಡಿ, ಸೂಪರ್ ಕಂಪ್ಯೂಟರ್ ಅಂತಕ್ಕಂಥದ್ದು ಬೃಹತ್ ಕಂಪ್ಯೂಟಿಂಗ್ ಶಕ್ತಿಯನ್ನು ಸಾಧಿಸಲು ಆರ್ಕಿಟೆಕ್ಚರು, ಸಂಪನ್ಮೂಲಗಳು ಮತ್ತು ಘಟಕಗಳನ್ನು ಹೊಂದಿರತಕ್ಕಂಥ ಒಂದು ರೀತಿಯ ಕಂಪ್ಯೂಟರ್ ಆಗಿರುತ್ತದೆ ಸೂಪರ್ ಕಂಪ್ಯೂಟರ್. ಆದರೆ ಈ ಒಂದು PDA ಅಂತಕ್ಕಂಥದ್ದು ವೈಯಕ್ತಿಕ ಡಿಜಿಟಲ್ ಸಹಾಯಕ. ಇಟ್ ಮೀನ್ಸ್ ಇನ್ನೂ ಹೇಳ್ಬೇಕಂದ್ರೆ ಇದು ಮೊಬೈಲಲ್ಲಿ ಯೂಸ್ ಮಾಡ್ತಕ್ಕಂಥ ಹೇಳ್ತಾರೆ. ಇದನ್ನು ಹ್ಯಾಂಡ್ ಹೆಲ್ಡ್ PC ಎಂದು ಸಹ ಕರೆಯಲಾಗುತ್ತದೆ. ಹ್ಯಾಂಡ್ ಹೆಲ್ಡ್ PC, ಹ್ಯಾಂಡ್ ಮೀನ್ಸ್ ಕೈಯಲ್ಲಿ ಮಾಡ್ತಕ್ಕಂಥದ್ದು, ಓಕೆ, ಅಥವಾ ಕೈಯಿಂದ ಕ್ಯಾರಿ ಮಾಡ್ತಕ್ಕಂಥದ್ದು. ಓಕೆ, ಇದು ವೈಯಕ್ತಿಕ ಮಾಹಿತಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುವ ವಿವಿಧ ಮೊಬೈಲ್ ಸಾಧನವಾಗಿದೆ. ಮೊಬೈಲಲ್ಲಿ ಯೂಸ್ ಮಾಡ್ತಕ್ಕಂಥದ್ದು.
ಆ್ಯಂಡ್ ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ single chip based device that is a complete processor in itself and is capable of performing arithmetic and logical operation. ಅಂದರೆ ಈ ಕೆಳಗಿನಲ್ಲಿ ಯಾವುದು ಏಕ ಚಿಪ್ ಆಧಾರಿತ ಸಾಧನವಾಗಿದ್ದು ಅದು ಸ್ವತಃ ಸಂಪೂರ್ಣ ಪ್ರೊಸೆಸರ್ ಆಗಿದೆ ಮತ್ತು ಅಂಕಗಣಿತ ಮತ್ತು ತಾರ್ಕಿಕ ಕಾರ್ಯಾಚರಣೆಯನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಕೇಳಿದರೆ. ಸೊ ಆನ್ಸರ್ ಬಂದು ಆಪ್ಷನ್ ಎ ಮೈಕ್ರೋ ಪ್ರೊಸೆಸರ್ ಆಗಿರುತ್ತೆ. ಓಕೆ, ಸೊ ಆಪ್ರೇಟಿಂಗ್ ಸಿಸ್ಟಮ್ ಬರೋದಿಲ್ಲ, ಇದು ಒಂದು ಮೀಡಿಯೇಟಾಗಿ ಕೆಲಸ ಮಾಡ್ತಕ್ಕಂಥದ್ದು. ಈ ಒಂದು ಏನು ಯಂತ್ರಾಂಶ ಇರುತ್ತೋ, ಕಂಪ್ಯೂಟರ್ ಯಂತ್ರಾಂಶ ಮತ್ತು ಯೂಸ್ ಮಾಡ್ತಕ್ಕಂಥ ಪರ್ಸನ್ ಏನಿರುತ್ತೋ ಅದ್ರ ಮಧ್ಯೆ ಒಂದು ಮಧ್ಯಸ್ಥಿಕೆಯಾಗಿ ಮೀಡಿಯೇಟ್ರಾಗಿ ಕೆಲಸ ಮಾಡುತ್ತೆ. ಇನ್ನು ಮೋಡೆಮ್ ಅಂತಕ್ಕಂಥದ್ದು ಇದು ಒಂದು ವೈಫೈ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಇದು ಬರ್ತಕ್ಕಂಥದ್ದು. ಸೊ ಮಲ್ಟಿ ಪ್ರೊಸೆಸಿಂಗು ಸಹ ಬರೋದಿಲ್ಲ, ಮೈಕ್ರೋ ಪ್ರೊಸೆಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸೊ ನೋಡಿ, ಇದು ಆ್ಯಪಲ್ ಇಂಟ್ರೊಡ್ಯೂಸ್ ದ ಐಪ್ಯಾಡ್ ಆಸ್ ಎ ಮಲ್ಟಿಮೀಡಿಯಾ ಡಿವೈಸ್ ಇನ್ ದ ಇಯರ್. ಅಂದರೆ ಆ್ಯಪಲ್ ಐಪ್ಯಾಡನ್ನು ಯಾವ ವರ್ಷದಲ್ಲಿ ಪರಿಚಯಿಸಿತು? ಸೊ ಆ್ಯಪಲ್ ಅಂತಕ್ಕಂಥದ್ದು ಒಂದು ಮಲ್ಟಿಮೀಡಿಯಾ ಸಾಧನ ಆಗಿರುತ್ತೆ, ಆ್ಯಪಲ್ ಐಪ್ಯಾಡು. ಸೊ ಅದನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ? 2010, 2008, 2011, 2009 ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಎ 2010. ಓಕೆ, ಸೊ ಆ್ಯಪಲ್ 2010ರಲ್ಲಿ ಮಲ್ಟಿಮೀಡಿಯಾ ಸಾಧನವಾಗಿ ಐಪ್ಯಾಡನ್ನು ಪರಿಚಯಿಸುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.